ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಜೀವ ಕೊಡೋಷ್ಟು ಪ್ರೀತಿಸ್ತಿದ್ದೀನಿ. ನಿನ್ ಜೊತೆ ಜೀವನ ನಡೆಸ್ಬೇಕು. ನಿನ್ ಬಿಟ್ಟು ನಾನು ಬದುಕಲ್ಲ ಮಾವ. ಪಾರು ನನ್ನ ಮೇಕೆ ಸಾನೆ ಬಿರುತ್ತಿ ಇಟ್ಕೊಂಡು ಏಟೆಲ್ಲ ಮಾತಾಡ್ತಿದ್ಲು ಅಂತ ಈ ದಡ್ಡನ ಮಗನಿಗೆ ಗೊತ್ತೇ ಆಗ್ಲಿಲ್ವಲ್ಲ. ನಾನು ಪಾರು ಪಕ್ಕದಲ್ಲಿ ಮಲ್ಕೊಳ್ಳೋದಂತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಂತೆ. ಅಯ್ಯೋ ಶಿವನೇ, ನೆನ್ಸ್ಕೊಂಡ್ರೆ ಕಚ್ಕೊಳಿ ಕೊಟ್ಟಂಗೆ ಆಯ್ತಿತ್ತಲ್ಲಪ್ಪ. ನನ್ನ ಮನ್ಸಾಗಿರೋ ತಿರುತಿನ ಒಳ್ಳೆ ತರ್ಸಕ್ಕೆ ಪಾರು ಪಾಪ ಏಟೊಂದು ಕಷ್ಟಪಟ್ಟಿರ್ಬೇಕು. ಆದ್ರೂ ಧೈರ್ಯ ಮಾಡ್ಕೊಂಡು ಏಟೆಲ್ಲ ಮಾಡೋಳಲ್ಲ. ಅವತ್ತು ಅಂಗಡಿಲಿ ಯಾರನ್ನ ಹುಡುಗಿ ಬಂದ್ರೆ ನೀನು ಹಲ್ಕಿಸಿ ಬೇಡ, ಅಲ್ಲಿ ನುಲಿಬೇಡ, ಹಂಗೆ ಹಿಂಗೆ ಅಂತೆಲ್ಲ ಹೇಳೋಳು. ನಾನು ಯಾಕೆ ಅಂತಾನೆ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡಿದ್ರೆ ಈ ದಡ್ಬಡೆತೆಗೆ ಅವತ್ತೇ ಗೊತ್ತಾಗಿರೋದು. ಯವ್ವಾ, ನೆನ್ಸ್ಕೊಂಡ್ರೆ ನಾಚಿಕೆ ಬರ್ತೈತಲ್ಲಪ್ಪ. ಪಾರು, ಅಯ್ಯೋ ಮಾವ, ಯಾಕೆ ಕೂತ್ಕೋ. ಅದು ಮ್ಯಾಮ್ ಬಂದಾಗ ಸ್ಟೂಡೆಂಟ್ ಎದ್ದೇಳ್ಬೇಕಲ್ಲ, ಅದಕ್ಕೆ. ಇಬ್ರಿಗೂ ಪ್ರೀತಿ ಆದ್ಮೇಲೆ ಈ ಮ್ಯಾಮ್ ಸ್ಟೂಡೆಂಟ್ ಅಂತೆಲ್ಲ ಹೆಂಗ್ ಹೇಳಕ್ಕಾಗತ್ತೆ? ಪಾರು, ಎಂಡ್ರು ಗಂಡಂತಿದ್ದು ಕುರುನೇ ಅಲ್ವಾ? ಹಬ್ಬ, ನನ್ ಗಂಡ ಕವಿ ಆಗ್ಬಿಟ್ಟಿದ್ದಾನೆ. ನನ್ ಮೇಲೆ ಹಾಡ್ ಗಿಡ್ ಬರೀತಿದ್ಯಾ ಹೆಂಗೆ? ಬರೀತಿದ್ದೆ ಪಾರು, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟಾತು ಅಂತ ಬರೀಲಿಲ್ಲ ಆಟ. ಓಹ್, ಸರಿಯಾಗಿ ಬರೆಯೋದು ಕಲ್ಸಿದ್ರೆ ನೀನು ಕವನ ಕವಿತೆ ಎಲ್ಲ ಬರೆದ್ಬಿಡ್ತಿದ್ದ? ಬರ್ತೀವನಿ ಪಾರು, ಆದ್ರೆ ನನ್ನ ಮನ್ಸಾಗೆ. ಅರೆ, ನನ್ನ ಗಂಡಂಗೆ ಮನ್ಸಿನ ಗೋಡೆ ಮೇಲೆಲ್ಲ ಬರೆಯೋದಕ್ಕೆ ಬರುತ್ತಾ? ಹೇಳು ನೋಡೋಣ. ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ಸಾನೆ ಬಿರುತಿ ಐತೆ ಎದೆಯ ಒಳಗೆ. ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಸೂಪರ್ ಆಗಿತ್ತು ಮಾವ, ಸಖತ್ತಾಗೆ ಬರ್ದಿದ್ಯಾ. ನೀನ್ ಬರ್ತಿದ್ಯಾ ಅಂದಮೇಲೆ ನನಗೂ ಬರೀಬೇಕು ಅನಿಸ್ತಿದೆ. ಏನ್ ಬರೀಲಿ? ಹಿಂಗೆ ನಿಂತು ಯೋಚನೆ ಮಾಡಿದ್ರೆ ಗೊತ್ತಾಗಲ್ಲ. ಕೂತ್ಕೋ. ಒಂದು ಕೆಲಸ ಮಾಡ್ತೀನಿ, ನಾನು ಕಿವಿನ ನಿನ್ನ ಎದೆ ಮೇಲೆ ಇಟ್ಟು ಕೇಳ್ತೀನಿ. ನೀನು ಎದೆ ಬರ್ತಾ ಕೇಳ್ತಾ ಆ ಬೀಟ್ಸಿಗೆ ತಕ್ಕಂಗೆ ಸಾಂಗ್ ಬರೀತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.